ಮಧ್ಯಮ ವರ್ಗದವರಿಂದ ದೂರವಾಗ್ತಾ ಇದೆ ಚಿನ್ನ ಬೆಳ್ಳಿ. ದಿನೇ ದಿನೇ ಗಗನಕ್ಕೇರ್ತಲೇ ಇದೆ ಚಿನ್ನ ಬೆಳ್ಳಿಯ ದರ. ಮಧ್ಯಮ ವರ್ಗದವರು ಈ ಒಂದು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ದಿನೇ ದಿನೇ ಗಗನಕ್ಕೇರ್ತಾ ಇದೆ. 10 ಗ್ರಾಂ ಚಿನ್ನ 1.5 ಲಕ್ಷ ತಲುಪುವ ಸಾಧ್ಯತೆ ಇದೆ. ಸದ್ಯ ಚಿನ್ನದ ದರ 10 ಗ್ರಾಂಗೆ 1.38 ಲಕ್ಷ ರೂಪಾಯಿ ಆಗಿದೆ. ಚಿನ್ನ ಮಾತ್ರ ಅಲ್ಲ, ಜನರ ನಿದ್ದೆಗೆಡಿಸಿದ ಸಿಲ್ವರ್ ರೇಟ್ ಕೂಡ. ಬೆಳ್ಳಿ 1 ಕೆಜಿಗೆ ಬರೋಬ್ಬರಿ 2.14 ಲಕ್ಷ ರೂಪಾಯಿ ಆಗಿದೆ. ಚಿನ್ನದ ಮೇಲೆ ಹೂಡಿಕೆ ಹೆಚ್ಚಾಗಿದ್ದರಿಂದ ಏರಿಕೆ ಆಗಿದೆ. ಕೈಗಾರಿಕಾ ಕ್ಷೇತ್ರದಲ್ಲಿ ಬೆಳ್ಳಿ ಬಳಕೆಯೂ ಕೂಡ ಹೆಚ್ಚಾಗ್ತಾ ಇದೆ. ಚಿನ್ನ ಮತ್ತು ಬೆಳ್ಳಿ ದರ ಇನ್ನಷ್ಟು ಜಾಸ್ತಿಯಾಗುವ ಸಾಧ್ಯತೆ ಇದೆ. ಮಧ್ಯಮ ವರ್ಗದವರು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತಂದ್ರೆ ಇವಾಗ ಬಹಳ ಕಷ್ಟ ಇದೆ. ಯಾಕೆಂತಂದರೆ ಎಲ್ಲದರ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಟ್ಲೀಸ್ಟ್ ಈಗ ಮದುವೆ ಮಾಡೋರಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಫಂಕ್ಷನ್ಗಳಿಗೆ ಚಿನ್ನವನ್ನು ಖರೀದಿ ಮಾಡಬೇಕು ಅಥವಾ ಬೆಳ್ಳಿ ಗಿಫ್ಟ್, ಇತ್ತೀಚೆಗೆ ಒಂದು ರಿಟರ್ನ್ ಗಿಫ್ಟ್ ಆಗಿ ಬೆಳ್ಳಿಯನ್ನು ಕೊಡುವಂತಹ ರೂಢಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ನೀವು ರಿಟರ್ನ್ ಗಿಫ್ಟ್ಗೆ ಬೆಳ್ಳಿ ಕೊಡಬೇಕು ಅಂತಂದ್ರೂ ಕೂಡ ಸಾಧ್ಯ ಆಗಲ್ಲ. ಅಯ್ಯೋ, ಚಿನ್ನದ ರೇಟ್ ಅಂತೂ ಜಾಸ್ತಿ ಆಗಿದೆ, ಅಟ್ಲೀಸ್ಟ್ ನಾವು ಬೆಳ್ಳಿಯನ್ನು ಏನಾದರೂ ಖರೀದಿ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ಬೆಳ್ಳಿಯನ್ನೇ ಬಳಕೆ ಮಾಡ್ಕೊಳ್ಳೋಣ ಅಂತ ಏನಾದರೂ ಯೋಚನೆ ಮಾಡಿದ್ರೆ ಖಂಡಿತ ಅದು ಕಷ್ಟ ನಿಮಗೆ. ಯಾಕೆಂತಂದರೆ ಮಧ್ಯಮ ವರ್ಗದವರು ಈ ಒಂದು ಸಾಕಷ್ಟು ದುಡ್ಡನ್ನು ಕೂಡಿಟ್ಟು ಈ ಒಂದು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡ್ತಾರೆ. ಚಿನ್ನ ಬೆಳ್ಳಿಯ ರೇಟ್ ಕೇಳಿದ್ರೆ ಇವೆರಡು ಸಹವಾಸನೇ ಬೇಡ ಬಿಡಪ್ಪ ಅಂತ ಅನ್ನಬೇಕು, ಅಷ್ಟರ ಮಟ್ಟಿಗೆ ರೇಟ್ ಜಾಸ್ತಿ ಆಗಿದೆ. 10 ಗ್ರಾಂ ಚಿನ್ನ 1.5 ಲಕ್ಷ ತಲುಪುವ ಸಾಧ್ಯತೆ ಕೂಡ ಇದೆ. ಇನ್ನು ಮುಂದೆ ಏನಾದರೂ ನಾವು ಚಿನ್ನ ಖರೀದಿ ಮಾಡ್ತೀವಿ ಅಥವಾ ಯಾವ್ದಾದ್ರು ಹೊಸ ಡಿಸೈನ್ ಚಿನ್ನ ಮಾಡಿಸ್ಕೊಳ್ತೀವಿ ಅಂತಂದ್ರೆ ಶ್ರೀಮಂತರು ಮಾಡಿಸ್ಕೊಳ್ಬಹುದು, ಆದರೆ ಮಧ್ಯಮ ವರ್ಗದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಚಿನ್ನದ ರೇಟ್ ಕೇಳಿದ್ರೇ ಶಾಕ್ ಆಗ್ತಾ ಇದೆ. ಚಿನ್ನಕ್ಕೆ ಮಾತ್ರ ರೇಟ್ ಜಾಸ್ತಿ ಆಗಿಲ್ಲ, ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ. ಬೆಳ್ಳಿ ವಸ್ತುಗಳೀಗ ದೀಪ ಆಗಿರಬಹುದು ಅಥವಾ ಬೇರೆ ಬೇರೆ ಸಾಮಗ್ರಿಗಳನ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ಚಿನ್ನ ಬೆಳ್ಳಿಯ ದರ ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಈ ಒಂದು ಚಿನ್ನ ಬೆಳ್ಳಿ ಅಂತಂದ್ರೆ ಮಧ್ಯಮ ವರ್ಗದವರು ಅದರ ಸಹವಾಸ ಬೇಡ ಅಂತ ಹೇಳಬೇಕು, ಅಷ್ಟರ ಮಟ್ಟಿಗೆ ರೇಟ್ ಜಾಸ್ತಿ ಆಗ್ತಾ ಇದೆ. ಇನ್ನು ಮುಂದೆಯೂ ಕೂಡ ಇದೇ ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ನೋಡಬೇಕಾಗುತ್ತೆ ಯಾವಾಗ ಈ ಒಂದು ಚಿನ್ನ ಬೆಳ್ಳಿಯ ದರ ಕಡಿಮೆ ಆಗುತ್ತೆ ಅಂತ. ಕಡಿಮೆ ಆದರೂ ಕೂಡ ಕೇವಲ ಒಂದು 100, 200 ರೂಪಾಯಿ, 300 ರೂಪಾಯಿ ಅಷ್ಟು ಕಡಿಮೆ ಆಗಬಹುದಷ್ಟೇ.